ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ನರ್ ಗ್ಲೋ ಸೈನ್ಸ್. ದಿಸ್ ಇಸ್ ಡಾಕ್ಟರ್ ಮಾಧುರಿ. ಇವತ್ತು ನಾನು ಮಾತಾಡೋಕೆ ಬಂದಿರುವ ಟಾಪಿಕ್ ಬಂದು ನಮ್ಮ ದೇಹದಲ್ಲಿರುವ ಒನ್ ಆಫ್ ದಿ ಇಂಪಾರ್ಟೆಂಟ್ ವೈಟಲ್ ಆರ್ಗನ್. ಇದು ಪ್ರತಿ ಅರ್ಧ ಗಂಟೆಗೆ ನಮ್ಮ ದೇಹದಲ್ಲಿರುವ ಎಂಟೈರ್ ಬ್ಲಡ್ಡನ್ನು ಪ್ಯೂರಿಫೈ ಮಾಡೋದ್ರ ಜೊತೆಗೆ ಸೈಲೆಂಟ್ ಹೀರೋಸ್ ಆಫ್ ಅವರ್ ಬಾಡಿ ಅಂತ ನಾವು ಕರಿತೀವಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಕಿಡ್ನಿ ಬಗ್ಗೆ ಕೆಲವೊಂದು ಮಾಹಿತಿನ ನಿಮ್ಮ ಮುಂದೆ ಹಂಚ್ಕೋತೀನಿ. ಮತ್ತು ನಾವು ಕಿಡ್ನಿ ಹೆಲ್ತ್ನ ಹೇಗೆ ಕಾಪಾಡ್ಕೋಬೇಕು ಮತ್ತು ಎಷ್ಟು ಪ್ರಮಾಣದ ನೀರನ್ನು ತಗೊಳ್ಳೋದ್ರಿಂದ ನಮ್ಮ ಕಿಡ್ನಿ ಹೆಲ್ತ್ ಆರೋಗ್ಯವಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರತಿಯೊಬ್ಬ ಮನುಷ್ಯನು ದಿನದಲ್ಲಿ 2.5 3 ಲೀಟರ್ ನೀರನ್ನು ತಗೊಳ್ಳೋದ್ರಿಂದ ನಮ್ಮ ಕಿಡ್ನಿ ಹೆಲ್ತ್ನ ನಾವು ಕಾಪಾಡ್ಕೋಬೋದು. ಸೊ ಕಿಡ್ನಿ ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತಂದರೆ ಫಿಲ್ಟ್ರೇಷನ್ ಪ್ರೋಸೆಸ್, ಅಂದರೆ ನಮ್ಮ ದೇಹದಲ್ಲಿ ರಿಲೀಸ್ ಆಗುವ ಟಾಕ್ಸಿನ್ಸ್ ಇರ್ಬೋದು, ವೇಸ್ಟ್ ಪ್ರಾಡಕ್ಟ್ಸ್ ಇರ್ಬೋದು, ಆ್ಯಂಡ್ ಲೈಕ್ ಎಕ್ಸ್ಟ್ರಾ ಸಾಲ್ಟ್ಸ್ ಇರ್ಬೋದು, ಇದನ್ನೆಲ್ಲನೂ ಕಿಡ್ನಿ ನಮ್ಮ ದೇಹದಿಂದ ಹೊರಗಡೆ ಆಗುತ್ತೆ. ಯಾವ ರೀತಿ ಹೊರಗಡೆ ಆಗುತ್ತೆ? ಇನ್ ದಿ ಫಾರ್ಮ್ ಆಫ್ ಯೂರಿನ್ ಮುಖಾಂತರ ನಮ್ಮ ದೇಹದಿಂದ ಹೊರಗಡೆ ಆಗುತ್ತೆ. ಸೊ ನೀರು ಯಾವ ರೀತಿಯಾಗಿ ಫಿಲ್ಟ್ರೇಷನ್ ಪ್ರೊಸೆಸಲ್ಲಿ ಹೆಲ್ಪ್ ಮಾಡುತ್ತೆ ಅಂತಂದರೆ, ನಾವು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ತಗೊಳ್ಳೋದ್ರಿಂದ ಈ ಟಾಕ್ಸಿನ್ಸ್ ಇರ್ಬೋದು, ವೇಸ್ಟ್ ಪ್ರಾಡಕ್ಟ್ಸ್ ಇರ್ಬೋದು, ಗೆಟ್ ಡೈಲ್ಯೂಟೆಡ್ ಇನ್ ವಾಟರ್ ಡೈಲ್ಯೂಟ್ ಆಗುತ್ತೆ. ಕಿಡ್ನಿ ಈಸಿಯಾಗಿ ಯೂರಿನ್ ಮುಖಾಂತರ ಹೊರಗಡೆ ಆಗುತ್ತೆ. ಸೊ ಕಿಡ್ನಿ ಬರೀ ಫಿಲ್ಟ್ರೇಷನ್ ಹೆಲ್ಪ್ ಮಾಡುತ್ತಾ ಇಲ್ಲ, ಬ್ಲಡ್ ವಾಲ್ಯೂಮ್ ಮೇಂಟೈನ್ ಮಾಡುತ್ತೆ, ಆ್ಯಂಡ್ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡುತ್ತೆ, ಆ್ಯಂಡ್ ಹಾರ್ಮೋನ್ ರೆಗ್ಯುಲೇಟ್ ಮಾಡುತ್ತೆ. ಸೊ ಕರೆಕ್ಟಾಗಿ ನಾವು ಸಫಿಷಿಯೆಂಟ್ ಕ್ವಾಂಟಿಟಿ ಆಫ್ ನೀರು ತಗೊಳ್ಳೋದ್ರಿಂದ ಬ್ಲಡ್ ವಾಲ್ಯೂಮ್ ಕರೆಕ್ಟಾಗಿರುತ್ತೆ, ಬ್ಲಡ್ ಫ್ಲೋಸ್ ಟುವರ್ಡ್ಸ್ ಕಿಡ್ನಿ ಇರುತ್ತೆ, ಆ್ಯಂಡ್ ಯಾವುದೇ ರೀತಿಯಾದ ಹೈಪೋಟೆನ್ಷನ್ಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಹಾರ್ಮೋನ್ ರೆಗ್ಯುಲೇಟ್ ಮಾಡುತ್ತೆ ಅಂತ ಹೇಳಿದೆ. ಯಾವ ರೀತಿಯಾಗಿ ಹಾರ್ಮೋನ್ ರೆಗ್ಯುಲೇಟ್ ಮಾಡುತ್ತೆ? ಕಿಡ್ನಿಲಿ ADH ಹಾರ್ಮೋನ್ ಅನ್ನೋದು ರಿಲೀಸ್ ಆಗುತ್ತೆ, ಆ್ಯಂಟಿ ಡಯೋಟಿಕ್ ಹಾರ್ಮೋನ್ ಅಂತ ಹೇಳ್ತೀವಿ. ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂದರೆ, ನಮ್ಮ ದೇಹಕ್ಕೆ ಬೇಕಾದ ಅಗತ್ಯ ಪ್ರಮಾಣದ ನೀರನ್ನು ರಿಟೈನ್ ಮಾಡಿಕೊಂಡು ಎಕ್ಸ್ಟ್ರಾ ಅಮೌಂಟ್ ಆಫ್ ವಾಟರ್ನ ನಮ್ಮ ದೇಹದಿಂದ ಹೊರಗಡೆ ಆಗುತ್ತೆ. ಸೊ ನಾವು ಕರೆಕ್ಟ್ ಕ್ವಾಂಟಿಟಿ ನೀರು ತೊಗೊತಿಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಿಹೈಡ್ರೇಷನ್ ಆದರೆ ಏನಾಗುತ್ತೆ, ADH ಹಾರ್ಮೋನ್ ಕಿಡ್ನಿ ರಿಲೀಸ್ ಆಗ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗೋ ಚಾನ್ಸಸ್ ಇರುತ್ತೆ, ಕಿಡ್ನಿ ಟ್ಯೂಬ್ಯೂಲ್ ಡ್ಯಾಮೇಜ್ ಆಗುತ್ತೆ. ಸೊ ಇದರಿಂದ ಕಿಡ್ನಿ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಸರಿಯಾದ ಕ್ವಾಂಟಿಟಿ ನೀರು ತೊಗೊಳ್ಳೋದ್ರಿಂದ ಈ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು. ಆ್ಯಂಡ್ ಆಲ್ಸೋ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ ಸಫಿಷಿಯೆಂಟ್ ಕ್ವಾಂಟಿಟಿ ನೀರು ತೊಗೊಳ್ಳಿಲ್ಲ ಅಂದರೆ, ಸ್ಪೆಷಲಿ ವರ್ಕಿಂಗ್ ಮೆನ್ ಆ್ಯಂಡ್ ವುಮೆನಲ್ಲಿ, ಆ್ಯಂಡ್ ಸ್ಕೂಲ್ ಗೋಯಿಂಗ್ ಕಿಡ್ಸಲ್ಲೂ ನಾವು ರೀಸೆಂಟ್ ಡೇಸಲ್ಲಿ ನೋಡ್ತಾ ಇರ್ತೀವಿ. ಬಿಕಾಸ್ ಸಫಿಷಿಯೆಂಟ್ ಕ್ವಾಂಟಿಟಿ ಮಕ್ಕಳು ಕೂಡ ಕಿಡ್ಸ್ ಸರಿಯಾಗಿ ಸ್ಕೂಲ್ ಬಾಟಲ್ ತೊಗೊಂಡು ಹೋಗ್ತಾರೆ, ರಿಟರ್ನ್ ಬಾಟಲ್ ಹಾಗೆ ತರ್ತಾರೆ. ಪೇರೆಂಟ್ಸು ಕೂಡ ಇದನ್ನು ಅಬ್ಸರ್ವ್ ಮಾಡ್ತಿರಲ್ಲ. ಇದರಿಂದ ಕಿಡ್ಸಲ್ಲೂ ಕೂಡ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ್ಯಂಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸರಿಯಾದ ಪ್ರಮಾಣದಲ್ಲಿ ನೀರು ತೊಗೊಳ್ಳೋದ್ರಿಂದ ಈ ಕಿಡ್ನಿ ಸ್ಟೋನ್ಸ್ನ ನಾವು ಅವಾಯ್ಡ್ ಮಾಡ್ಬೋದು, ಆ್ಯಂಡ್ UTIs ಅವಾಯ್ಡ್ ಮಾಡ್ಬೋದು, ಆ್ಯಂಡ್ ಈ ಟಾಕ್ಸಿನ್ಸ್ ಇರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ಇದನ್ನೆಲ್ಲ ನಾವು ಯೂರಿನ್ ಮುಖಾಂತರ ಹೊರಗಡೆ ಹಾಕ್ಬೋದು. ಆ್ಯಂಡ್ UTIಸಿಂದ ಫರ್ದರ್ ಕಿಡ್ನಿ ಇನ್ಫೆಕ್ಷನ್ಸ್ ಆಗೋದು ಕೂಡ ಕಮ್ಮಿ ಆಗುತ್ತೆ. ಸೊ ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು ನಮ್ಮ ಹೈಡ್ರೇಷನ್ ಲೆವೆಲ್, ಅಂದರೆ ನಾವು ಸರಿಯಾದ ಕ್ವಾಂಟಿಟಿಲಿ ಡೇ ಟು ಡೇ ನೀರನ್ನ ಕುಡಿತಾ ಇದ್ದೀವಿ ಅನ್ನೋದಾದರೆ, ಜಸ್ಟ್ ನಾವು ಕಲರ್ ಆಫ್ ಯೂರಿನ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಟ್ಸ್ ಲೈಕ್ ಇನ್ ಪೇಲ್ ಎಲ್ಲೋ ಆರ್ ವೈಟ್ ಅಂದರೆ, ಸೊ ಸಫಿಷಿಯೆಂಟ್ ಕ್ವಾಂಟಿಟಿ ನೀರು ತೊಗೋತಾ ಇದ್ದೀವಿ ಅಂತ. ಇಟ್ಸ್ ಲೈಕ್ ಇನ್ ಡಾರ್ಕ್ ಎಲ್ಲೋ ಕಲರ್ ಇದೆ ಅಂದರೆ ನಾವು ಸರಿಯಾದ ಕ್ವಾಂಟಿಟಿ ನೀರು ತೊಗೊತಾ ಇಲ್ಲ. ಸೊ ನೀರು ಬೇಕು ಅಂತ ಬಾಡಿ ಸಿಗ್ನಲ್ಸ್ ಅದು. ಸೊ ಆವಾಗ ನಾವು ಅಡಿಷನ್ ನೀರನ್ನ ತೊಗೋಬೇಕಾಗುತ್ತೆ. ನೆಕ್ಸ್ಟು ಕೆಲವೊಂದು ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಳೋದ್ರಿಂದಲೂ ಕೂಡ ನಾವು ಕಿಡ್ನಿ ಸ್ಟೋನ್ಸ್ನ ಅವಾಯ್ಡ್ ಮಾಡ್ಬೋದು. ಲೈಕ್ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ತೊಗೊಳೋದ್ರಿಂದ, ಆಕ್ಸಲೇಟ್ ಆ್ಯಂಡ್ ಲೈಕ್ ಸ್ಪಿನಾಚ್ ಇರ್ಬೋದು, ಆಕ್ಸಿಡೇಟ್ ಫುಡ್ಸ್ ಲೈಕ್ ಸ್ಪಿನಾಚ್ ಇರ್ಬೋದು, ಬೀಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಇದು ಕೂಡ ತೊಗೊಳೋದ್ರಿಂದ ನಮ್ಮ ಕಿಡ್ನಿ ಸ್ಟೋನ್ಸ್ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಸಿಟ್ರಸ್ ಫ್ರೂಟ್ಸ್ ಲೈಕ್ ಲೆಮನ್ ಇರ್ಬೋದು, ಆರೆಂಜ್ ಇರ್ಬೋದು, ದೀಸ್ ಆರ್ ಆಲ್ ರಿಚ್ ಇನ್ ಸಿಟ್ರೇಟ್. ಸೊ ಇದರಿಂದಲೂ ಕಿಡ್ನಿ ಸ್ಟೋನ್ಸ್ ಅವಾಯ್ಡ್ ಆಗುತ್ತೆ. ಸೊ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಫುಡ್ಸ್ ತೊಗೊಳೋದ್ರಿಂದ, ಆ್ಯಂಡ್ ಅನಿಮಲ್ ಬೇಸ್ಡ್ ಫುಡ್ ಅವಾಯ್ಡ್ ಮಾಡಬೇಕಾಗುತ್ತೆ, ಲೈಕ್ ಅಂದರೆ ಮೀಟ್ ಎಲ್ಲ, ಬಿಕಾಸ್ ಇಟ್ಸ್ ರಿಚ್ ಇನ್ ಯೂರಿಕ್ ಆ್ಯಸಿಡ್ ಇರೋದ್ರಿಂದ. ಆ್ಯಂಡ್ ನೆಕ್ಸ್ಟ್ ಫಾಸ್ಟ್ ಫುಡ್ ಇರ್ಬೋದು, ಪ್ರೊಸೆಸ್ಡ್ ಫುಡ್ ಇರ್ಬೋದು, ಎಕ್ಸ್ಟ್ರಾ ಸಾಲ್ಟ್ಸ್ ತೊಗೊಳೋದಿರ್ಬೋದು, ಇದನ್ನೆಲ್ಲ ನಾವು ಡೈಟ್ರಿ ಚೇಂಜಸಲ್ಲಿ ಮಾಡ್ಕೊಂಡು ಬಂದರೆ, ಕಮ್ಮಿ ಮಾಡ್ಕೊಂಡು ಬಂದರೆ ಡೆಫಿನೆಟ್ಲಿ ನಮ್ಮ ಕಿಡ್ನಿ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿಯಾದ ಕಿಡ್ನಿ ಸಮಸ್ಯೆಗಳು ಉಂಟಾಗಲ್ಲ. ಸೊ ಯಾರಿಗೆ ತಾನೇ ಸಮಸ್ಯೆನ ಎದುರಿಸೋಕೆ ಇಷ್ಟ ಆಗುತ್ತೆ? ಸೊ ನಮ್ಮ ಕಿಡ್ನಿನ ದೀರ್ಘಕಾಲದವರೆಗೆ ಆರೋಗ್ಯವಂತ ಕಿಡ್ನಿಯಾಗಿ ಇಟ್ಕೋಬೇಕಂತಾದರೆ ಹೈಡ್ರೇಷನ್, ನೀರನ್ನ ಸರಿಯಾದ ಪ್ರಮಾಣದಲ್ಲಿ ತೊಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಹೈಡ್ರೇಷನ್ ಇಸ್ ದ ಒನ್ ಆಫ್ ದಿ ಈಸಿಯೆಸ್ಟ್ ವೇ ಟು ಕೀಪ್ ಅವರ್ ಕಿಡ್ನಿ ಹೆಲ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.